ರೊಟ್ಟಿ ಮುಟ್ಟಿಗೆ ಇದೆ ಸರ್. ರೊಟ್ಟಿ ಮುಟ್ಟಿಗೆ ಅಂತ ಹೌದು ಸರ್. ಇದೆ ಸರ್, ಜೋಳದ ರೊಟ್ಟಿ ದಪ್ಪ ಮಾಡ್ಕೊಂತೀವಿ. ಕ್ವಾಂಟಿಟಿ 3 ರೊಟ್ಟಿ ಅಷ್ಟಿರುತ್ತೆ. ತವಾ ಮೇಲೆ ಬೇಯಿಸ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಖಾರ ಮಾಡ್ಕೊಂಡಿರ್ತೀವಿ. ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಊರ್ ಕಡೆಯಿಂದಾನೆ ತರಿಸ್ತೀವಿ. ಇದು ಬಂದು ರಾಣಿ ಸರ್. ರಾಣಿ ರಾಣಿಯಲ್ಲೂ ಸೈನಾಧಿಪತಿಯಲ್ಲಿ ಏನಿರುತ್ತೆ ಎಲ್ಲ ಸೇಮ್ ಇರುತ್ತೆ. ಇದರಲ್ಲಿ ರೈಸ್ ಹಾಫ್ ರೈಸ್ ಇರುತ್ತೆ. ಇದು ಮಂತ್ರಿ ಮಿಲ್ ಸರ್. ಮಂತ್ರಿ ಮಿಲ್ ಅಲ್ಲೂ 2 ರೊಟ್ಟಿ ಫುಲ್ ರೈಸ್ ಬರುತ್ತೆ ಸರ್. ಇದ್ರಲ್ಲಿ ರಾಣಿಯಲ್ಲಿ ಹಾಫ್ ರೈಸ್ ಬರುತ್ತೆ, ಇದರಲ್ಲಿ ಫುಲ್ ರೈಸ್ ಬರುತ್ತೆ. ರಸಂ, ಸಾಂಬಾರ್, ಕರ್ಡ್, 2 ತರ ಪಲ್ಯ, 2 ರೊಟ್ಟಿ, ಮತ್ತೆ ಪಚಡಿ, ಜುಣಕ, ಈರುಳ್ಳಿ, ಸೌತೆಕಾಯಿ, ಇದ್ರಲ್ಲೂ 2 ಚಟ್ನಿ ಬರುತ್ತೆ. ರಾಜ ಬಂದು ಅದು ಚಡಿ, ಆಮೇಲೆ ಜುಣಕ, ಆಮೇಲೆ ಡ್ರೈ ಚಟ್ನಿ ಬರುತ್ತೆ 2 ರೊಟ್ಟಿ ಜೊತೆಗೆ. ಆಮೇಲೆ ಹೋಳಿಗೆ, 1 ಮಜ್ಜಿಗೆ ಬರುತ್ತೆ. ಚೆನ್ನಾಗಿದೆ ಸರ್, ಹೆಲ್ದಿಯಾಗಿ ತಿನ್ಬೋದು. ಎಸ್ಪೆಷಲಿ ಜಿಮ್ ಹೋಗೋರು ಬಂದು ಆರಾಮಾಗಿ ತಿನ್ಬೋದು. ನಾವು ಜೋಳದ ರೊಟ್ಟಿ ತೊಗೊಂಡಿದ್ದೀವಿ, ಬೇರೆ ಕಡೆನೂ ತಿಂದಿದ್ದೀವಿ, ಬಟ್ ಇಲ್ಲಿ ತುಂಬ ಸಾಫ್ಟಾಗಿದೆ. ಆ್ಯಂಡ್ ಮೆಂತ್ಯದು ಒಂದು ಸಲಾಡ್ ಕೊಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಪಚಡಿ ಆಗಲಿ, ಪಚಡಿ, ಸೊ ಎಲ್ಲನೂ ಚೆನ್ನಾಗಿದೆ ಸರ್. ಆ್ಯಂಡ್ ಮೇನ್ಲಿ ರೆಕಮೆಂಡೆಡ್ ಬಂದು ಪುಳಿಯೋಗರೆ ಆ್ಯಂಡ್ ಒಳ್ಕಲ್ ಚಿತ್ರಾನ್ನ. ಒಳ್ಕಲ್ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಸರ್. ಹಾಂ, ಖಾಲಿ ಆಗಿದೆ, ಬಟ್ ನಾವು ಟ್ರೈ ಮಾಡಿದ್ದೀವಿ. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಹಾಂ ಸರ್, ತುಂಬ ಚೆನ್ನಾಗಿದೆ. ಮನೇಲಿ ಊಟ ಥರನೇ ಇದೆ. ಎಸ್ಪೆಷಲಿ ಏನಂದ್ರೆ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತಿದ್ದಾರೆ, ಅದು ಮೇನ್. ತುಂಬಾ ಚೆನ್ನಾಗಿದೆ. ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನು ಇವತ್ತಿರೋದು ಕೊಡಿಗೆಹಳ್ಳಿ ಇದ್ದೀನಿ. ಪೂರ್ತಿ ಅಡ್ರೆಸ್ ನಿಮ್ಗೆ ಆಮೇಲೆ ಇಡ್ತೀನಿ. ಕೊಡಿಗೆಹಳ್ಳಿಲಿ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕ ಶೈಲಿಯ ಊಟ ಸಿಗುತ್ತೆ, ರೊಟ್ಟಿ ಊಟ ಸಿಗುತ್ತೆ. ನೋಡಿ, ಇಲ್ಲಿ ಮುಟಗಿ ತಗೊಂಡಿದ್ದೀನಿ, ಇದು ಸ್ಪೆಷಲ್. ಇಲ್ಲಿ ಈ ಹೋಟ್ಲು ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೀವು ಟೀಚರ್ ಆಗಿದ್ದಂತೆ? ಹೌದು ಸರ್, ಟೀಚರ್ ಆಗಿ. ಇಲ್ಲ ಸರ್, ನಾನು ಹೋಟೆಲ್ಗೋಸ್ಕರ ತಗೊಂಡೆ. ಯಾಕಂದ್ರೆ 30 ವರ್ಷ ಸರ್ವಿಸ್ ಮಾಡಿದೆ ನಾನು. ವಿಜಯನಗರಲ್ಲಿ ಒಂದು 15 ವರ್ಷ, ಇಲ್ಲೊಂದು 14 ವರ್ಷ ಜೈಪುರಲ್ಲಿ ಟೀಚರಾಗಿ ವರ್ಕ್ ಮಾಡಿ. ಆಮೇಲೆ ಇವರು ಹೋಟೆಲ್ ಮಾಡ್ತೀವಿ ಅಂತ ಏನು ಇಂಟ್ರೆಸ್ಟ್ ತೋರಿಸಿದ್ರಲ್ಲ, ಸೊ ಅವಾಗ ಒಂದು 2 ಇಯರ್ಸ್ ಮುಗಿದ ಮೇಲೆ ಎಲ್ಲ ಸೆಟ್ರೇಟ್ ಆಗೋ ಟೈಮಲ್ಲಿ ಸ್ವಲ್ಪ ಇಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳಿ ನಾನು. ಹೌದು ಸರ್, ಮಗಳು ಮತ್ತೆ ನಾವೇ ಮನೇಲಿ ಏನ್ ಮಾಡ್ತೀವಿ ಆ ಮನೆ ಊಟನೇ ಜನರಿಗೆ ಬಡ್ಸೋಣ ಅಂತ ಹೇಳಿ ಉತ್ತರ ಕರ್ನಾಟಕ ಶೈಲಿ. ಅದರಲ್ಲೂ ನಮ್ದೇ ಶೈಲಿ, ಎಲ್ಲಾ ಒಂದೇ ತರ ಇರಲ್ಲ. ಒಂದೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ. ಬಟ್ ನಮ್ಮ ಶೈಲಿ ಅಳವಡಿಸ್ಕೊಂಡು ನಾನು ಮಗಳು ಸೇರಿ ಒಂದು ಪ್ಲಾನ್ ಮಾಡಿ, ಅಳಿಯ ಮಗಳು ನಾನು ಸೇರಿ ಒಂದು ಪ್ಲಾನ್ ಮಾಡಿ ಒಂದು ಐಡಿಯಾ ಮಾಡ್ಕೊಂಡು ಒಂದು ಸೆಟ್ರೇಟ್ ಮಾಡಿದ್ವಿ ಸರ್. ಇದು ಅಲಸಂದೆ ಕಾಳು ಪಲ್ಯ, ವೈಟ್ ಅಲಸಂದೆ ಇದು. ಹಾ, ಇದು ವೈಟ್ ಅಲಸಂದೆ. ಆಮೇಲೆ ಇದು ಬದನೆಕಾಯಿ ಎಣ್ಣೆಗಾಯಿ ಸರ್. ನೋಡಿ, ಎಣ್ಣೆಗಾಯಿ ಮತ್ತೆ ಗ್ರೇವಿ ಇರುತ್ತೆ. ಇದು ಬದನೆಕಾಯಿ ಮತ್ತೆ ಇದ್ರ ಜೊತೆ ಗ್ರೇವಿ ಇರುತ್ತೆ. ಎಣ್ಣೆಗಾಯಿ, ಬದನೆಕಾಯಿ. ಇದು ಸಾಂಬಾರು ಸರ್, ಸಾಂಬಾರ್. ಇದು ಹೋಗ್ತಾ ಇದೆ ಸರ್. ಆಮೇಲೆ ಇದು ರಸಂ ಸರ್ ನಮ್ದು. ಹಾ ಸರ್, ಇದು ರಸಂ ಸರ್. ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಮಾಡ್ತೀವಿ. 1 ವೀಕಲ್ಲಿ ಒಂದೊಂದು ಡೇ ಒಂದೊಂದು ಕಾಳು ಪಲ್ಯ ಮಾಡ್ತೀವಿ. ಮಂಡೇ ವೈಟ್ ಅಲಸಂದಿ, ಟ್ಯೂಸ್ಡೇ ಹೆಸರು ಕಾಳು ಮತ್ತೆ ಸೊಪ್ಪು ಹಾಕಿ ಮಾಡ್ತೀವಿ. ಆಮೇಲೆ ವೆಡ್ನೆಸ್ಡೇ ರೆಡ್ ಅಲಸಂದಿ, ಥರ್ಸ್ಡೇ ಹುಳಿ ಕಾಳು ಮೊಳಕೆ ಕಾಳು, ಫ್ರೈಡೇ ಮಿಕ್ಸ್ ಕಾಳು ಮೊಳಕೆ, ಆಮೇಲೆ ಸ್ಯಾಟರ್ಡೇ ಹೆಸರು ಕಾಳು ಮೊಳಕೆ ಕಾಳು, ಮಂಡೇ ಮಡಕೆ ಕಾಳು ಮೊಳಕೆ ಕಾಳು, ಆ ಥರ ಮಾಡ್ತೀವಿ. ಪ್ರತಿದಿನ ಚೇಂಜ್ ಆಗುತ್ತೆ. ಆಮೇಲೆ ಸಾಂಬಾರು ಅಷ್ಟೇ. ಸಾಂಬಾರು ಒಂದಿನ ಅದನ್ನು ಹಿಂಗೆ ವೀಕ್ಲಿ ಚೇಂಜ್ ಮಾಡಿದ್ವಿ. ತರಕಾರಿ, ಕುಂಬಳಕಾಯಿ, ಆಮೇಲೆ ಬೇಳೆ ಸಾರು, ಸೊಪ್ಪು ಸಾರು, ಆ ಥರ ಎಲ್ಲ ಚೇಂಜ್ ಆಗಿದೆ ಸರ್. ಇದು ಜುಣ್ಕ ಸರ್, ಸ್ವೀಟ್ ಅಲ್ಲ, ಖಾರ. ಇದು ರೊಟ್ಟಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಇದು. ಸೈನಾಧಿಪತಿ, ರಾಣಿ, ರಾಜ 3 ಮೀಲ್ ಸಿಗುತ್ತೆ. ಇದು ಹಸಿಮೆಣಸಿನ್ಕಾಯಿ ಚಟ್ನಿ. ಹಸಿಮೆಣಸಿನ್ಕಾಯಿ ಚಟ್ನಿ. ಇದು ಪಿಕಲ್ ಸರ್, ಉಪ್ಪಿನಕಾಯಿ. ಇದು ಮಿರ್ಚಿಗೆ ಗ್ರೀನ್ ಚಟ್ನಿ ಅಂತ ಮಾಡ್ತೀವಿ, ಮಿರ್ಚಿ ಜೊತೆ ಕೊಡ್ತೀವಿ. ಚಟ್ನಿ ಪುಡಿ ಊಟದ ಜೊತೆ ರೆಡಿ ಆಗ್ತಾ ಇದೆ. ಎನಿ ಟೈಮ್ ಹೋಲ್ ಡೇ ಇರುತ್ತೆ ನಮ್ದು. ಆಕ್ಚುಲಿ 12 ಗಂಟೆಗೆ ಓಪನ್ ಆಗುತ್ತಲ್ಲ ಹೋಟೆಲ್, ಅವಾಗ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಮಿರ್ಚಿ ಊಟದ ಜೊತೆ ನಂಚ್ಕೊಳಕ್ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಮಿರ್ಚಿ ಮಾಡಿಸ್ತೀವಿ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಊರ್ ಕಡೆಯಿಂದಾನೇ ತರಿಸ್ತೀವಿ ನಾವೆಲ್ಲ. ಮೆಣಸಿನ್ಕಾಯಿ ಮತ್ತೆ ಹಿಟ್ಟು ಬಂದು ಕಡಲೆ ಹಿಟ್ಟು ಬಂದು ಎಲ್ಲ ಊರಿಂದ ತರಿಸ್ತೀವಿ. ಹಾ ಸರ್, ರೊಟ್ಟಿ, ಜೋಳದ ರೊಟ್ಟಿ ಸರ್. ಇದು ಮಾಡಿ ಇಟ್ಕೊಂಡಿದೀವಿ.
ಇದನ್ನ ಕಸ್ಟಮರ್ ಬಂದಾಗ ಬಿಸಿ ಬಿಸಿ ಇದೆ ಮಾಡ್ಕೊಡ್ತೀವಿ ನಾವು ಮಾಡಿ. ಹಾ, ನಮ್ಮ ಹೋಟ್ಲಲ್ಲಿ ಯಾವ್ದು ಮಾಡಿ ಇಡಲ್ಲ ಸರ್ ನಾವು, ಎಲ್ಲ ಅವಾಗ್ಲೇ ಬಿಸಿದ್ ಮಾಡಿ ಸಪ್ಲೈ ಮಾಡ್ತಾ ಇದ್ದೀವಿ. ಹೋಳಿಗೆ ಯಾವ್ದು ಕೊಡ್ತೀರಾ? ರಾಜಾ ಮಿಲ್ಸ್ ಸರ್ ರಾಜಾ ಮಿಲ್ಗೆ ಕೊಡ್ತೀವಿ ಹೋಳಿಗೆನ. ಇದು ಬೇಳೆ ಹೋಳಿಗೆ, ಇದು ಬೇಳೆ ಹೋಳಿಗೆ, ಇದು ಶೇಂಗಾ ಹೋಳಿಗೆ ಸರ್. ಇದು ಹೌದು, ಶೇಂಗಾ ಹೋಳಿಗೆ ಬೇಳೆ ಹೋಳಿಗೆ ಎರಡು ಕೊಡ್ತೀವಿ. ಇದನ್ನ ರಾಜಾ ಮಿಲ್ಸ್ ಕೊಡ್ತೀವಿ, ಮತ್ತೆ ಸಪರೇಟ್ ಕೊಡ್ತೀವಿ. ಹೌದು, ಸಪರೇಟ್ ಹೌದು, ರಾಜಾ ಮಿಲ್ಸ್ ಹೋಳಿಗೆ ಮಾಡ್ತಾ ಇದ್ದೀವಿ ಸರ್. ಇದು ರೊಟ್ಟಿ ಮುಟ್ಟಿಗೆ ಇದೆ ಸರ್. ರೊಟ್ಟಿ ಮುಟ್ಟಿಗೆ ಅಂತ ಹೌದು ಸರ್. ಅದೆಲ್ಲ ಮಸಾಲೆ ಗಿಸಾಲೆ ಎಲ್ಲ ಇರುತ್ತೆ ಇದಕ್ಕೆ ಸರ್. ಇದು ಫಸ್ಟ್ ರೊಟ್ಟಿ ಮಾಡ್ಕೊಳ್ತೀವಿ ಸರ್. ಜೋಳದ ರೊಟ್ಟಿ ದಪ್ಪ ಮಾಡ್ಕೊಂತೀವಿ. ಕ್ವಾಂಟಿಟಿ 3 ರೊಟ್ಟಿ ಎಷ್ಟಿರುತ್ತೆ ಅಷ್ಟು ದಪ್ಪ ರೊಟ್ಟಿ ಮಾಡಿ ಇದನ್ನ ತವಾ ಮೇಲೆ ಬೇಯಿಸ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಖಾರ ಮಾಡ್ಕೊಂಡಿರ್ತೀವಿ. ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಖಾರನ ರುಬ್ಬಿತೀವಿ. ಒಂದೊಂದ್ಸರಿ ಅರಿತೀವಿ. ಮಾಡಿಬಿಟ್ಟು ಇದಕ್ಕೆ ಪೂರ್ತಿ ರೊಟ್ಟಿ ಬೆಂದಾದ್ಮೇಲೆ ಸವರ್ ಬಿಟ್ಟು ಅದಕ್ಕೆ ಆಮೇಲೆ ಅದನ್ನ ಬಿಸಿ ರೊಟ್ಟಿನೇ ಮುಷ್ಟಿ ಮಾಡ್ತಾರೆ ಸರ್. ಮುಷ್ಟಿ ಮಾಡ್ಬಿಟ್ಟು ಆಮೇಲೆ ಉಂಡೆ ತರ ಮಾಡ್ತಾರೆ. ಈ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ನಮ್ದು ಸ್ಪೆಷಲ್. ಇದು ಬೇರೆ ಕಡೆ ಖಾರ ಪುಡಿ ಇಲ್ಲ, ಅವ್ರದೇ ಒಂದು ಖಾರ ಮಾಡ್ಕೊಂಡಿರ್ತಾರೆ. ಆ ಖಾರ, ಎಣ್ಣೆ ಮತ್ತೆ ಅದನ್ನ ಹಾಕಿ ಕಲಸಿ ಮಾಡ್ತಾರೆ. ಇನ್ ಕೆಲವು ಕಡೆ ಮಸಾಲೆ ಪುಡಿ, ಖಾರ ಪುಡಿ ಹಾಕಿ ಮಾಡ್ತಾರೆ. ಬಟ್ ನಾವು ಹಸಿಮೆಣಸಿನ್ಕಾಯಿ ಚೇಂಜ್ ಮಾಡ್ಕೊಂಡಿದೀವಿ. ಏನಾದ್ರೂ ಡಿಫ್ರೆನ್ಸ್ ತೋರಿಸ್ಬೇಕಲ್ವಾ, ಟೇಸ್ಟ್ ಇರ್ಬೇಕು, ಡಿಫ್ರೆಂಟ್ ಆಗಿರೋದು. ಸರ್ ಇದು 80 ರುಪೀಸ್ ಸರ್. ಇದ್ರ ಜೊತೆ ಒಂದ್ ಜುಣ್ಕ ಕೊಡ್ತೀವಿ, ಒಂದ್ ಚಟ್ನಿ ಕೊಡ್ತೀವಿ, ಆಮೇಲೆ ಮೆಣಸಿನ್ಕಾಯಿ ಕರ್ದಿದ್ದು ಹಸಿಮೆಣಸಿನ್ಕಾಯಿ ಕರ್ದ್ಬಿಟ್ಟು ಕೊಡ್ತೀವಿ. ಇದಕ್ಕೆ ತುಪ್ಪ ಹಾಕ್ತೀವಿ ಮೇಲೆ. ತುಂಬಾ ಟೇಸ್ಟಿ ಆಗಿರುತ್ತೆ ಸರ್. ಪ್ರತಿದಿನ ಸಿಗುತ್ತೆ, 10 ಗಂಟೆವರೆಗೂ ಸಿಗುತ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇಲ್ಲಿ ರೊಟ್ಟಿ ಊಟಕ್ಕೆ ಬರ್ತಾ ಇರ್ತೀರಾ? ಬರ್ತಿರ್ತೀವಿ ಸರ್. ಹೇಗಿರುತ್ತೆ ಸರ್? ಭಾಳ ಚೆನ್ನಾಗಿರುತ್ತೆ ಸರ್. ಏನು ತಗೊಳ್ತೀರಾ ಸರ್ ಬಂದ್ರೆ? ಇಲ್ಲಿ ಬಂದರೆ ರಾಣಿ ಮಿಲ್ಸ್ ಅಂತೀನಿ. ರಾಣಿ ಮಿಲ್ಸ್ ಭಾಳ ಜನ ಇದನ್ನೇ ತಗೊಳ್ತಾರೆ. ರಾಣಿ ಮಿಲ್ಸ್ ಹೌದು ಸರ್, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅದಕ್ಕೆ ಬಜ್ಜಿ ಕೂಡ ಎಲ್ಲ ಸಿಗುತ್ತೆ ಸರ್. ತೊಗೊಂಡಿದ್ದೀನಿ ಸರ್. ಹೌದಾ? ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಸರ್, ಭಾಳ ಚೆನ್ನಾಗಿರುತ್ತೆ. ಮತ್ತೆ ಆಯಿಲ್ ಇರಲ್ಲ, ರೊಟ್ಟಿ ಆಯಿಲ್ ಇರಲ್ಲ, ಹೆಲ್ತಿ, ಆಮೇಲೆ ನೀಟು, ಕ್ಲೀನ್ ಇದೆ, ಹೈಜೆನಿಕ್ ಇದೆ. ಬಿಸಿ ಬಿಸಿ ಕೊಡ್ತಾರೆ. ಹೌದು, ಬಿಸಿ ಬಿಸಿ. ಮೇಡಮ್ ನಿಮಗೆ ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಹಾಂ ಹೇಳಿ. ಹಾಂ, ಅವರು ಹೇಳಿ. ಅಶೋಕ್ ಕುಮಾರ್ ಅಂತ, ಅವ್ರು ಸಿವಿಲ್ ಇಂಜಿನಿಯರ್, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ನಾನು ಇಲ್ಲಿ ಇವ್ರ ಜೊತೆ ಬಂದಾಗೆಲ್ಲ ಕರ್ಕೊಂಡ್ಬರ್ತಾರೆ. ಇಲ್ಲಿ ಟೇಸ್ಟ್ ಮಾಡಿದ್ದೀನಿ. ಈ ಮೀಲ್ ಇದು ಫಸ್ಟ್ ಟೈಮು, ತುಂಬ ಚೆನ್ನಾಗಿದೆ. ಬಜ್ಜಿ ಬೋಂಡನೂ ಕೊಡಿಸಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ದಾವಣಗೆರೆ ಮಿರ್ಚಿ ಮಂಡಕ್ಕಿನೂ ಕೊಡಿಸ್ತಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಭಾಳ ಇಷ್ಟಪಟ್ಟು ತಿಂತೀವಿ. ಹೌದು, ಯಾಕಂದ್ರೆ ನೀವು ಅಡುಗೆ ಮಾಡ್ತೀರ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೌದು, ಭಾಳ ಚೆನ್ನಾಗಿದೆ ಸರ್. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಭಾಳ ಚೆನ್ನಾಗಿರುತ್ತೆ. ಸೂಪರ್. ನಮ್ಮಲ್ಲಿ ಯಾವ್ಯಾವ ಟೈಪ್ ಊಟ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಅನ್ನ ಸಾಂಬಾರ್ ಸರ್. ಇದು ರೈಸ್ ಡಿವೋಟಿ ಅಂತ ಹೇಳ್ತೀವಿ ನಾವು. ಇದು ಒಂದು ಫುಲ್ ರೈಸ್, ಕರ್ಡ್, ಪಾಪಡ್, ಸಾಂಬಾರು, ರಸಮು, ಉಪ್ಪಿನಕಾಯಿ ಸಿಗುತ್ತೆ ಸರ್. ಇದು ಬರೀ ಅನ್ನ ಸಾಂಬಾರು. ರೈಸ್ ಡಿವೋಟಿ 80 ರುಪೀಸ್. ಆಮೇಲೆ ಇದು ಬಂದು ಸೈನಿಕ್ ಸರ್. ಇದು ಮಿನಿ ಮೀಲ್, 2 ರೊಟ್ಟಿ, ಸಲಾಡು, 2 ಪಲ್ಯ, ಆಮೇಲೆ ಚಟ್ನಿ ಪೌಡರ್, ಮೊಸರು. ಇದು 80 ರುಪೀಸ್. 80 ರುಪೀಸ್. ಇದು ಬಂದು ಸೈನ್ಯಾಧಿಪತಿ ಸರ್. ಸೈನ್ಯಾಧಿಪತಿ. ಇದರಲ್ಲಿ 2 ರೊಟ್ಟಿ, ಪಚಡಿ, ಜುಣಕ, ಸೌತೆಕಾಯಿ, ಈರುಳ್ಳಿ, ಆಮೇಲೆ ಒಂದು ವೆಟ್ ಚಟ್ನಿ, ಒಂದು ಡ್ರೈ ಚಟ್ನಿ, ಒಂದು ಉಪ್ಪಿನಕಾಯಿ. ಇದು 100 ರುಪೀಸ್. ಆಮೇಲೆ ಇದು ಬಂದು ರಾಣಿ ಸರ್. ರಾಣಿಯಲ್ಲೂ ಸೈನ್ಯಾಧಿಪತಿಯಲ್ಲಿ ಏನಿರುತ್ತೆ ಎಲ್ಲ ಸೇಮ್ ಇರುತ್ತೆ. ಇದರಲ್ಲಿ ರೈಸ್ ಹಾಫ್ ರೈಸ್ ಇರುತ್ತೆ. ಹಾಫ್ ರೈಸ್ ಇದು 140 ಸರ್. ರಾಣಿ ಮಿಲ್. ಆಮೇಲೆ ಇದು ಮಂತ್ರಿ ಮಿಲ್ ಸರ್. ಮಂತ್ರಿ ಮಿಲ್ಲಲ್ಲೂ 2 ರೊಟ್ಟಿ, ಫುಲ್ ರೈಸ್ ಬರುತ್ತೆ ಸರ್. ಇದರಲ್ಲಿ ರಾಣಿಯಲ್ಲಿ ಹಾಫ್ ರೈಸ್ ಬರುತ್ತೆ, ಇದರಲ್ಲಿ ಇದು ಫುಲ್ ರೈಸ್ ಬರುತ್ತೆ. ರಸಮ್, ಸಾಂಬಾರ್, ಕರ್ಡ್, 2 ತರ ಪಲ್ಯ, 2 ರೊಟ್ಟಿ, ಮತ್ತೆ ಪಚಡಿ, ಜುಣಕ, ಈರುಳ್ಳಿ, ಸೌತೆಕಾಯಿ, ಇದರಲ್ಲೂ 2 ಚಟ್ನಿ, ಉಪ್ಪಿನಕಾಯಿ ಬರುತ್ತೆ ಸರ್. ಇದು 170 ಸರ್. ರಾಣಿ 140, ಮಂತ್ರಿ 170. ರಾಜ ಬಂದು ಅದು ಫುಲ್ ರೈಸು, 2 ರೊಟ್ಟಿ, 2 ಪಲ್ಯ, ಸಾಂಬಾರು, ರಸಮ್ಮು, ಆಮೇಲೆ ಪಿಕಲ್ಲು, ಸೌತೆಕಾಯಿ, ಈರುಳ್ಳಿ, ಆಮೇಲೆ ಇದು ಮೆಂತೆ ಪಚಡಿ, ಆಮೇಲೆ ಜುಣ್ಕ, ಆಮೇಲೆ ಡ್ರೈ ಚಟ್ನಿ ಬರುತ್ತೆ. ಆದ್ರೆ ಇದು 2 ರೊಟ್ಟಿ ಜೊತೆಗೆ ಆಮೇಲೆ ಸ್ಪೆಷಲ್ ಆಗಿ ಒಂದು ಹೋಳಿಗೆ, ಒಂದು ಮಜ್ಜಿಗೆ.
ಹೋಳಿಗೆ ಒಂದು ಮಜ್ಜಿಗೆ ಬರುತ್ತೆ. ಮಜ್ಜಿಗೆ ಬರುತ್ತೆ ಹೋಳಿಗೆ ಯಾವ್ದಾರು ಕೊಡ್ತಿಲ್ಲ, ಯಾವ ಬೇಕಾದ್ರೂ ಸರ್, ಯಾವ್ದಾದ್ರು ಕೊಡ್ತೀವಿ. ಬಟ್ ಮೀಲ್ಸ್ ಮಾತ್ರ. ಹಾ ಹಾ ಎಷ್ಟಿದೆ ರಾಜಾ ಮೀಲ್ಸ್? ರಾಜಾ ಮಿಸ್ 200 ಇದೆ ರಾಜಾ ಸರ್. ಮೀಲ್ಸ್ 200 ಇಷ್ಟಿದೆ. ಹೋಳಿಗೆ ಸೇರ್ಬಿಟ್ಟು ಹಾಂ ಸರ್. ಯಾವ್ದಾರು ಹೋಳಿಗೆ ಕೊಡ್ತೀರಾ? ಹ್ಞೂ ಸರ್. ಟೋಟಲಿ ನಮ್ಮಲ್ಲಿ ರಾಜವಂಶಾವಳಿದು ಹೆಸರಿಟ್ಟಿದ್ದೀವಿ. ರಾಜವಂಶಾವಳಿ. ರಾಜವಂಶಾವಳಿ ಅಟ್ಲೀಸ್ಟ್ ನಮ್ಮ ಹೋಟೆಲಿಗೆ ಬಂದ್ರೆ ಹಿಂದೆ ರಾಜಾಡಳಿತ ಇತ್ತು ಅಂತ ನೆನೆಸ್ಕೋಬೇಕು. ಅದಕ್ಕೆ ಸೈನಿಕ ಆದಮೇಲೆ ಸೇನಾಧಿಪತಿ ಆದಮೇಲೆ ರಾಣಿ ಆದಮೇಲೆ ಮಂತ್ರಿ ಆದಮೇಲೆ ರಾಜ, ರಾಣಿ ಆದ್ಮೇಲೆ ರಾಜ, ಆಮೇಲೆ ಮಂತ್ರಿ. ಎಲ್ಲ ಇಟ್ಬಿಟ್ಟಿದ್ದೀರಾ ಇಲ್ಲಿ? ಹ್ಞೂ ಸರ್, ಎಲ್ಲ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ಒಂಥರ ಹೋಮ್ಲಿ ಫುಡ್ಡು, ಎಸ್ಸಿಗೆ ತಕ್ಕನಾಗಿ ಕೂಲಾಗಿ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ಲೀನು ಮೇಂಟೈನ್ ಮಾಡಿದೆ, ಎಸ್ಸಿಗೆ ತಕ್ಕನಾಗಿದೆ. ಮತ್ತು ಎಲ್ಲ ಹೆಲ್ತಿ ಫುಡ್, ಒಳ್ಳೆ ಕಾಳು ಪಲ್ಯ, ಮತ್ತು ಇದೇನೋ ಉತ್ತರ ಕನ್ನಡದ ಒಂದು ಸ್ಪೆಷಲ್ ಒಂದು ಐಟಮ್ ಹಾಕಿದ್ದಾರೆ, ತುಂಬ ಟೇಸ್ಟಿಯಾಗೂ ಇದೆ. ಮತ್ತು ಮೋರೋವರ್ ಇದು ರಸಮ್ಮು, ಮೊಸರು ಎಲ್ಲ ಕೊಟ್ಟಿದ್ದಾರೆ. ಜೋಳದ ರೊಟ್ಟಿ ಅಂತ ಒಳ್ಳೆ ಟೇಸ್ಟ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ರಾಣಿ ಮೀಲ್ಸ್ ತಗೊಂಡ್ರಾ? ಮಂತ್ರಿ ಮೀಲ್ಸ್ ಮಂತ್ರಿ ಮೀಲೇ ಚೆನ್ನಾಗಿದೆ. ಇದು ರಾಜಾ ಮೀಲ್ಸ್ ಮೋಸ್ಟ್ಲಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಕಾಣುತ್ತೆ, ಬಟ್ ಅದು ಇನ್ನೂ ತುಂಬ ಚೆನ್ನಾಗಿರ್ಬೋದು. ಬಟ್ ಇದಂತೂ ಸಾಕು, ಸಫಿಷಿಯಂಟ್ ವರ್ಕ್. ನೋಡಿ ಮುಟಗಿ ಇಲ್ಲಿ ತುಪ್ಪ ಇದೆ, ನಿಮಗೆ ಕಾಣಿಸುತ್ತೆ ತುಪ್ಪ. ಒಂದು ಸ್ವಲ್ಪ ಇದು ಹಿಂಗೆ ತುಪ್ಪ ಹಾಕಿ ಪ್ರೆಸ್ ಮಾಡಬೇಕು ಮುಟಗಿ. ಇದಕ್ಕೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಇದು ಜುಣುಕ ಅಂತಾರೆ ಉತ್ತರ ಕರ್ನಾಟಕದಲ್ಲಿ, ಇದು ಕೂಡ ಫೇಮಸ್ಸು. ಚಟ್ನಿ ಇದೆ, ಅದೇ ಥರ ಮುಟಗಿ. ಟೇಸ್ಟ್ ಮಾಡ್ಬೋಣ. ಚಟ್ನಿ ಚೆನ್ನಾಗಿದೆ. ಇದಕ್ಕೆ 80 ರೂಪೀಸ್ ಆಗುತ್ತೆ ಮುಟಗಿ. ಜುಣುಕ ಅಂತಾರೆ. ಉಲ್ಕ ಕೊಡ್ತಾರೆ, ಕೆಂಪು ಚಟ್ನಿ, ತುಪ್ಪ ಇರುತ್ತೆ, ಮತ್ತೆ ತುಪ್ಪ ಮೇಲ್ ಕೂಡ ಹಾಕ್ತಾರೆ. ಮುಟಗಿ ಮಸ್ಟ್ ಟ್ರೈ ಫುಡ್ಡು. ಮುಟಗಿ ಎಲ್ಲ ಕಡೆ ಸಿಗಲ್ಲ, ಇದು ಕೆಲವು ಹೋಟ್ಲಲ್ಲಿ ಮಾತ್ರ ಸಿಗುತ್ತೆ. ಅದು ನಿಮ್ಮ ಕಾಮ್ ಡೌನ್ ಹೋಟ್ಲಲ್ಲಿ ಸಿಗುತ್ತೆ. ಇದು ಹೋಟ್ಲ್ ಅನ್ನೋಕ್ಕಿಂತ ಒಂಥರ ಮೆಸ್ ಅಂತ ಹೇಳ್ಬೇಕು, ಮನೆ ಊಟ ಆ ಥರ ಇದೆ. ಮುಟಗಿ ಭಾಳ ಚೆನ್ನಾಗಿದೆ. ಬಂದು ಟ್ರೈ ಮಾಡೋದು ಬಿಡಬೇಡಿ, ಟ್ರೈ ಮಾಡಿ. ನಿಜವಾಗ್ಲೂ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಬಂದು ತಿಂತೀರಾ. ಇದಕ್ಕೆ ಕೆಂಪು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಸಾಕಾಗಿದೆ. ಇದನ್ನು ರಾಜಾ ಮೀಲ್ಸ್ ಅಂತ ಹೇಳ್ತಾರೆ. ರಾಜಾ ಮೀಲ್ಸಿಗೆ 200 ರೂಪೀಸ್ ಆಗುತ್ತೆ. ನೋಡಿ, ರಾಜಾ ಮೀಲ್ಸಲ್ಲಿ ನಿಮಗೆ 2 ಜೋಳದ ರೊಟ್ಟಿ ಕೊಡ್ತಾರೆ. 2 ಇದೆ ನೋಡಿ, ಸೈಜ್ ಎಷ್ಟಿದೆ. 2 ಜೋಳದ ರೊಟ್ಟಿ ಕೊಡ್ತಾರೆ ರಾಜಾ ಮೀಲ್ಸಲ್ಲಿ. ಅದೇ ರೀತಿಯಾಗಿ ಹಪ್ಪಳ ಇರುತ್ತೆ, ಪಚಡಿ ಇರುತ್ತೆ, ಪಚಡಿ ನೋಡ್ತೀರಾ, ಸಲಾಡ್ ಇರುತ್ತೆ, ಅಳಸಂದಿ ಕಾಳು ಪಲ್ಯ ಇದೆ, ಎಣ್ಗಾಯಿ ಇದೆ, ಬದನೆಕಾಯಿದು, ಮೊಸರು ಇರುತ್ತೆ, ಇದು ಸಾಂಬಾರು, ಇದು ರಸಮ್ಮು, ಇದು ಅನ್ನ. ಇಲ್ಲಿ ನಿಮಗೆ ಎಂತ ಚಟ್ನಿ ಮಾಡಿದ್ದಾರೆ, ಮೆಣಸಿನ್ಕಾಯಿ ಚಟ್ನಿ. ಅದೇ ರೀತಿ ಇಲ್ಲಿ ಚಟ್ನಿ ಪುಡಿ ಇದೆ, ಉಪ್ಪಿನಕಾಯಿ ಇದೆ, ಮತ್ತು ಹೋಳಿಗೆ ಕೊಡ್ತಾರೆ. ಶೇಂಗಾ ಹೋಳಿಗೆ ಕೊಡ್ತಾರೆ. ಇಲ್ಲ ಅಂತಂದರೆ ಇದು ಬೇಳೆ ಹೋಳಿಗೆ, ಇದು ಬೇಳೆ ಹೋಳಿಗೆ ಇದೆ. ಇಲ್ಲಿ ನೋಡ್ಬೋದು, ಇದು ಮಜ್ಜಿಗೆ ಕೊಟ್ಟಿದ್ದಾರೆ. ಇದು ಪಚ್ಚಡಿ, ಸೊಪ್ಪಿಂದೆಲ್ಲ ಇದೆ. ರೋಟಿಗೆ ನಿಮಗೆ ಕಾಳಿನ ಪಲ್ಯ, ಅಲಸಂದಿ ಕಾಳು. ಎಣ್ಗಾಯಿ ಇದೆ, ಇಲ್ಲಿ ನೋಡ್ಬೋದು ನೀವು. ಎಣ್ಗಾಯಿ, ಬದನೆಕಾಯಿ ಪಲ್ಯ, ಎಣ್ಗಾಯಿ. ಚೆನ್ನಾಗಿದೆ. ಎಣ್ಗಾಯಿ ಒಂಥರ ಟೇಸ್ಟಾಗಿದೆ, ನೋಡ್ಬೋದು. ಎಣ್ಗಾಯಿ ಸಖತ್ತಾಗಿದೆ. ಎಣ್ಗಾಯಿ ಪಲ್ಯ ಮಾತ್ರ ಭಾಳ ಟೇಸ್ಟ್ ಕೊಡುತ್ತೆ. ಎಣ್ಗಾಯಿ ಚೆನ್ನಾಗಿದೆ. ಜುಣುಕ ಕೊಟ್ಟಿದ್ದಾರೆ, ಜುಣುಕ. ಜುಣುಕನೂ ಚೆನ್ನಾಗಿದೆ, ಟೇಸ್ಟ್ ಆಗಿದೆ ಜುಣುಕ. ನೋಡಿ, ನಾನು ಬೇಳೆ ಒಳಗೆ ತೊಗೊಂಡಿದ್ದೀನಿ. ನಿಮಗೆ ಶೇಂಗಾ ಒಳಗೆ ಕೂಡ ಇರುತ್ತೆ, ತುಪ್ಪ ಹಾಕಿದ್ದಾರೆ. ಬೇಳೆ ಒಳಗೆ ಬಿಸಿ ಬಿಸಿ ಮಾಡಿಕೊಡ್ತಾರೆ. ಎಲ್ಲವೂ ಅಷ್ಟೇ, ರೊಟ್ಟಿನೂ ಅಷ್ಟೇ, ಅವಾಗಲೇ ಬಿಸಿ ಬಿಸಿ ಮಾಡಿಕೊಡ್ತಿರ್ತಾರೆ ರೊಟ್ಟಿನ. ನಾವು ಮನೇಲಿ ಇದೆಯೋ ಆ ರೀತಿ ತಿನ್ನಂಗೆ ಆಗ್ತಾಯಿದೆ ಹೋಳಿಗೆ. ನೋಡಿ, ಈ ಅಳಸಂದೆ ಕಾಳು ಮಾತ್ರ ಪಲ್ಯ ಭಾಳ ಚೆನ್ನಾಗಿದೆ. ಅಳಸಂದೆ ಕಾಳು ಪಲ್ಯ ಭಾಳ ಚೆನ್ನಾಗಿದೆ. ಅಳಸಂದೆ ಕಾಳು. ಅದೇ ರೀತಿ ಎಣ್ಗಾಯಿ ಅಷ್ಟೇ, ಎಣ್ಗಾಯಿ ಭಾಳ ಚೆನ್ನಾಗಿದೆ. ಎಣ್ಗಾಯಿ
ರೈಸ್ಗೂ ಅಷ್ಟೇ ಸಾಂಬಾರು ಇರುತ್ತೆ. ನಿಮಗೆ ನೆಂಚಿಗೆ ಮೆಣಸಿನ್ಕಾಯಿ ಚಟ್ನಿ ಇದೆ, ಇಲ್ಲಿ ಚಟ್ನಿನೂ ಹಾಕೊಬೋದು. ಈ ಚಟ್ನಿ ಟೇಸ್ಟ್ ಆಗಿದೆ, ಚಟ್ನಿ ಮಾತ್ರ ಭಾಳ ಟೇಸ್ಟ್ ಆಗಿದೆ. ಚಟ್ನಿ ಪುಡಿ ಕೂಡ ಇರುತ್ತೆ, ಚಟ್ನಿ ಪುಡಿ ಬೇಕಾದ್ರೂ ನೀವು ಹಾಕೊಬೋದು. ಊಟದ ಮಧ್ಯದಲ್ಲಿ ನೀವು ಮಜ್ಜಿಗೆ ಕುಡಿತಾ ಇರ್ಬೋದು. ದೊಡ್ಡ ಗ್ಲಾಸಲ್ಲಿ ಮಜ್ಜಿಗೆ ಕೊಟ್ಟಿದ್ದಾರೆ. ಎಣ್ಗಾಯಿ ಇರುತ್ತೆ, ಎಣ್ಗಾಯಿ ಬೇಕಾದ್ರೂ ಹಾಕೊಬೋದು ಟೇಸ್ಟ್ಗೆ. ಎಣ್ಗಾಯಿ ಕೂಡ ಚೆನ್ನಾಗಿರುತ್ತೆ. ಇದು ರಸಮ್, ಚೆನ್ನಾಗಿದೆ ರಸಮ್. ಇದು ಗಟ್ಟಿ ಮೊಸರು ಇರುತ್ತೆ, ಮೆಣಸಿನ್ಕಾಯಿ ಚಟ್ನಿ ಇರುತ್ತೆ. ಈ ಚಟ್ನಿದು ಹಾಕೊಂಡು ಟೇಸ್ಟ್ ನೋಡ್ಬೋದು ಮೊಸರಿಗೆ. ಎಲ್ಲ ಉತ್ತರ ಕರ್ನಾಟಕ ಶೈಲಿ ಊಟ. ಏನೇನು ಸಿಗುತ್ತೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಊಟಕ್ಕೆ ಅದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ನೋಡಿ, ಚಟ್ನಿ ಪುಡಿ ಹಾಕೊಂಡು ಕೂಡ ಮೊಸರಲ್ಲಿ ತಿನ್ಬೋದು. ಊಟ ಮಾತ್ರ ಭಾಳ ಚೆನ್ನಾಗಿದೆ. ಅದರಲ್ಲೂ ಈ ಹಲಸಿನ ಕಾಳು ಪಲ್ಯ ಅಂತೂ, ಈ ಹಲಸಿನ ಕಾಳು ಪಲ್ಯ ಮಾತ್ರ ಭಾಳ ಚೆನ್ನಾಗಿದೆ. ಎಣ್ಗಾಯಿ ಅಷ್ಟೇ, ಎಣ್ಗಾಯಿ ಭಾಳ ಚೆನ್ನಾಗಿದೆ. ಅದ್ರ ಜೊತೆ ನೀವು ಇಲ್ಲಿ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ ಅಥವಾ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಪಚಡಿ, ಇದು ಪಚಡಿ. ಉತ್ತರ ಕರ್ನಾಟಕ ಶೈಲಿ ಊಟ ಮಸ್ತಾಗಿದೆ. ಕೊಡಿಗಳ್ಳಿಗೆ ಬಂದರೆ ನೀವು ಕಾಮ್ದಾನ್ ಹೋಟ್ಲಿಗೆ ಬಂದುಬಿಟ್ಟು ಟ್ರೈ ಮಾಡಿ. ಮಜ್ಜಿಗೆನೇ ಅಷ್ಟೇ, ಮಜ್ಜಿಗೆ ಕೊಟ್ಟಿರ್ತಾರೆ. ಊಟದ ಮಧ್ಯದಲ್ಲಿ ನೀವು ಮಜ್ಜಿಗೆ ಕುಡಿತಾ ಶಾಂತವಾಗಿ ಅಂದರೆ ಕಾಮಾಗೆ ಊಟ ಮಾಡ್ಬೋದು. ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಬಂದಿದ್ದು. ನಾವು ಆ್ಯಕ್ಚುಲಿ ಬಂದಿರೋದು ಕೆಂಪಾಪುರ ಹೆಬ್ಬಾಳಿಂದ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಊಟ ಮಾಡಿದ್ದು, ತುಂಬ ಚೆನ್ನಾಗಿದೆ. ವರ್ತ್ ಅನಿಸ್ತು. ಪ್ರೈಸ್ ಕೂಡ ನೆಕ್ಸ್ಟ್ ಟೈಮು ನಮ್ಗೆ ಗೊತ್ತಿರೋಕೆ ಹೇಳ್ಬೇಕು ಅನ್ನಿಸ್ತು. ಫುಡ್ ತುಂಬ ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಪ್ರಭು ಹಿರೇಮಠ್ ಸರ್. ನಿಮ್ದು ಕಾಮ್ ಡೌನ್ ಅಂತ ನೋಡಿದೆ. ಕಾಮ್ ಡೌನ್ ಅಂದ್ರೆ ಶಾಂತವಾಗು ಅಥವಾ ಶಾಂತವಾಗಿ ಅಂತ ಆಗುತ್ತೆ. ಕರೆಕ್ಟ್. ಕಾಮ್ ಡೌನ್ ಅಂತ. ಕರೆಕ್ಟ್. ಏನ್ ಸರ್ ಈ ರೀತಿ ಹೆಸರಿಟ್ಟಿದ್ರಲ್ಲ? ಸರ್ ಆಕ್ಚುಲಿ ಏನಂದ್ರೆ ಎಲ್ಲಾ ಕಡೆನೂ ಯೂಶಲಿ ಎಲ್ಲರೂ ಬಸವೇಶ್ವರ, ಕನ್ನವಳ್ಳಿ ಆತರ ಮಾಡ್ಬಿಟ್ಟು ಅದ್ರದ್ದು ವೈಬೇ ಇಲ್ದ್ರ ತುಂಬಾ ಆತರ ಆಗ್ಬಿಟ್ಟು ನಾವು ಏನ್ ಮಾಡೋಣ ಅನ್ಕೊಂಡ್ವಿ, ಎಲ್ಲಾ ಕಡೆ ಬರೀ ನಿಂತ್ಕೊಂಡು ಊಟ ಮಾಡೋದು ಆತರ ಆಗುತ್ತೆ. ನಾವು ಕೆಫೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದನ್ನ ಕಾಮ್ ಡೌನ್ ಕೆಫೆ ಅಂತ ಮಾಡಿದ್ವಿ. ಆಮೇಲೆ ಏನಂದ್ರೆ ನಮ್ಮಲ್ಲಿ ಊಟ ಮಾಡಿ ಹೋಗೋ ಕಸ್ಟಮರ್ಸ್ ಎಲ್ಲ ಏನ್ ಹೇಳ್ತಾರೆ, ಅಪ್ಪ ನಮ್ದು ಇವತ್ತು ಊಟ ಮಾಡಿ ಹೊಟ್ಟೆ ಕಾಮ್ ಡೌನ್ ಆಯ್ತಪ್ಪ ಅಂತ ಹೇಳ್ತಾರೆ. ಸೊ ಹಂಗಾಗಿ ಎಸ್ ಎಕ್ಸಾಕ್ಟ್ಲಿ. ಆಮೇಲೆ ನಾವು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಸೊ ನಾನು, ನಮ್ಮ ಮನೆಯವರು, ಆಮೇಲೆ ನಮ್ಮ ಅತ್ತೆ, ನಾವು ಈ 3 ಜನನೇ ಮೇನ್ ಸರ್. ಅಡುಗೆ ಎಲ್ಲ ಬಂದ್ಬಿಟ್ಟು ನಮ್ಮ ವೈಫು, ನಮ್ಮ ಅತ್ತೆನೇ ಅವರೇನೆ ಮೈನ್ ರೆಸಿಪಿ, ಅವರೇ ಎಲ್ಲ ರೆಡಿ ಮಾಡಿದ್ರು. ಎಸ್, ನಮ್ಮ ಅತ್ತೆ ನಮ್ಮ ವೈಫನ್ನೇ ಮಾಡೋದು ಮೇನ್ ಅಡುಗೆ. ನಾನು ಹುಟ್ಟಿದ್ದು ಗುಲ್ಬರ್ಗ ಸರ್, ಗುಲ್ಬರ್ಗ, ಯಾದಗಿರಿ, ಶಾಪುರ್, ದಿಗ್ಗಿ ಅನ್ನೋ ಊರು ನಂದು. ನಮ್ಮ ಅತ್ತೆ ನಮ್ಮ ವೈಫ್ ಅವ್ರು ಬಂದು ದಾವಣಗೆರೆ ಕಡೆಯವರು, ಕದ್ರಮಂಡ್ಲಿಗೆ ಅನ್ನೋ ಊರಲ್ಲಿ ಅವರು ಜನಿಸಿದ್ದು. ಸೊ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಆಮೇಲೆ ನಾವು ಮೇನ್ ಆಗಿ ಜೋಳದ ರೊಟ್ಟಿ ಊಟ ಮಾಡ್ತೀವಿ. ಸೊ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂ ಊಟ ಇರುತ್ತೆ. ಯಾವಾಗ ಬಂದ್ರು ಊಟ ಇರುತ್ತೆ. ಯಾಕಂದ್ರೆ ತುಂಬಾ ಕಡೆ ಏನಾಗುತ್ತೆ, 3 ಗಂಟೆ 3:30ಗೆಲ್ಲ ಊಟ ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ ತುಂಬಾ ಜನ ಆಫೀಸ್ಗೆ ಹೋಗೋರು, ಎಲ್ಲರಿಗೂ ಅದೇ ಟೈಮಲ್ಲಿ ಆಗಲ್ಲ. ಸೊ ಹಂಗಾಗಿ ನಾವೇನ್ ಪ್ಲಾನ್ ಮಾಡೋದು, ಯಾರೇ ಬರ್ಲಿ ನಮ್ಮ ಕೆಫೆಗೆ ಎವ್ರಿ ಟೈಮ್ ಬಂದಾಗೆಲ್ಲ ಊಟ ಸಿಕ್ಕೇ ಸಿಗುತ್ತೆ ನಮ್ಮ ಹತ್ರ. ಎಸ್ ಎಕ್ಸಾಕ್ಟ್ಲಿ. ತಿಂಡಿ ಏನು ಮಾಡಲ್ಲ ಸರ್. ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆವರೆಗೂ ಮಾಡ್ತೀವಿ. ನಾವು ಯಾವುದೇ ದಿನ ರಜಾ ಮಾಡಲ್ಲ. 3 ತಿಂಗಳಿಗೆ ಇಲ್ಲ 4 ತಿಂಗಳಿಗೆ ಒಂದ್ಸತಿ ಯಾವಾಗಾರು ಜಾಸ್ತಿ ಮೇಂಟೆನೆನ್ಸ್ ಕೆಲಸ ಇದ್ದಾಗ ರಜಾ ಮಾಡ್ತೀವಿ. ಅವತ್ತು ಗೂಗಲ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ, ನೋಟಿಸ್ ಕೊಟ್ಟಿರ್ತೀವಿ. ಎಸ್ ಎಸ್ ಸರ್, ಎಸ್ ಸರ್. ಆಮೇಲೆ ಇನ್ನೊಂದು ಹಬ್ಬ, ನಮ್ಮ ಹಬ್ಬಗಳು ಬರುತ್ತಲ್ಲ, ಸಾಂಪ್ರದಾಯಿಕ ಹಬ್ಬಗಳು, ಅವಾಗ ಏನಾದ್ರು ರಜಾ ಇದೆಯಾ ಇಲ್ವಾ? ಯಾವಾಗೂ ರಜಾ ಮಾಡಲ್ಲ ಸರ್. ಅವಾಗ ಸ್ಪೆಷಲ್ ಇದೆ ಮಾಮೂಲಿ? ಸ್ಪೆಷಲ್ ಅಂದ್ರೆ ಡಿಪೆಂಡ್ಸ್ ಸರ್. ಅವತ್ತೇನಾದ್ರು ಹೊಸದೇನಾದ್ರು ಐಟಮ್ ಮಾಡಿದ್ರೆ ಅವತ್ತು ಸ್ಪೆಷಲ್ ಮಾಡ್ತೀವಿ. ನಾವು ಆಕ್ಚುಲಿ ಏನ್ ಗೊತ್ತಾ ಸರ್, ನಾವು ಕಾಮ್ ಡೌನ್ ಕೆಫೆಲ್ಲಿ ದಿನ ಹಬ್ಬ ಮಾಡ್ತೀವಿ ನಾವು. ಯಾಕಂದ್ರೆ ಡೈಲಿ ಹೋಳಿಗೆ ಮಾಡ್ತೀವಿ. ಸೈನಿಕ, ರಾಣಿ, ರಾಜ. ನಮ್ದ್ರಲ್ಲಿ ಜಾಸ್ತಿ ಸೇಲ್ ಆಗೋದೇ ರಾಣಿ ಮಿಲ್ಸ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದಕ್ಕೆ ಅದೇ ಸಾಕ್ಷಿ. ರಾಜ ಅಂದ್ರೆ ರಾಜನ್ ತರ ಇರ್ಬೇಕು, ಆ ರೀತಿ ಇರುತ್ತೆ. ತಿನ್ನಕ್ಕಾಗಲ್ಲ ಅಂತ, ತುಂಬಾ ತಿನ್ನಕ್ಕಾಗಲ್ಲ, ಬ್ಯಾಟಿಂಗ್ ಮಾಡೋರು ತಿಂತಾರೆ. ಅದು ಆಕ್ಚುಲಿ ರಾಜನು ಓಡುತ್ತಲ್ವಾ? ಹೌದು ಸರ್, ಹೌದು ಸರ್. ರಾಣಿ, ರಾಜ, ಸೈನಿಕ ಜಾಸ್ತಿ ಸರ್. ಇದೆಲ್ಲ ಬಿಟ್ಬಿಟ್ಟು ನಿಮ್ಮಲ್ಲಿ ಮತ್ತೆ ಸಿಗುತ್ತೆ ಸರ್? ನಮ್ಮಲ್ಲಿ ನಾವು ಸ್ನಾಕ್ಸ್ ಗೆ ಮಿರ್ಚಿ ಬಜ್ಜಿ ಮಾಡ್ತೀವಿ.
ಮಿರ್ಚಿ ಬಜ್ಜಿ ಅಥೆಂಟಿಕ್ ದಾವಣಗೆರೆ ಸ್ಟೈಲು ಸರ್. ಎಲ್ಲ ಕಡಲೆ ಹಿಟ್ಟು ಆಗ್ಲಿ, ಮೆಣಸಿನಕಾಯಿ ಇದೆ ಸರ್. ಇದು ಗಿರ್ಮಿಟು ಮಾಡ್ತೀವಿ, ಗಿರ್ಮಿಟ್ ಇದೆ, ಸೂಸ್ಲಾ ಇದೆ, ಮಿರ್ಚಿ ಬಜ್ಜಿ ಇದೆ, ಆನಿಯನ್ ಪಕೋಡ ಮಾಡ್ತೀವಿ, ಇದೆಲ್ಲ ಸಿಗುತ್ತೆ. ಇದೆಲ್ಲ ಸ್ನಾಕ್ಸ್ ಎಲ್ಲ ಯಾವಾಗಲೂ ಹೌದು. ಗಿರ್ಮಿಟು ಸೂಸ್ಲಾ ಬಂದು ಸಾಯಂಕಾಲ 4 ಗಂಟೆಯಿಂದ 8 ಗಂಟೆವರೆಗೂ ಮಾತ್ರ. ಮಿಕ್ಕಿದ್ದು ಈಗ ಡೀಪ್ ಫ್ರೈಸ್ ಆಯ್ತು ಅಂದ್ರೆ ಈಗ ಮಿರ್ಚಿ ಬಜ್ಜಿ ಎಣ್ಣೆಲಿ ಕರಿಯೋಂಥ ಪದಾರ್ಥಗಳು ಬಂದು ಇಡೀ ಇರುತ್ತೆ. ಅದು ಇದು ಬೇರೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಬಿಡ್ತಾರೆ ಬೇರೆ ಕಡೆ. ನಮ್ದ್ರಲ್ಲಿ 100% ಪ್ಯೂರ್ ಜೋಳದ ಹಿಟ್ಟ ಸಿಗೋದು. ಯಾಕಂದ್ರೆ ಜೋಳದ್ದೇ ಇರ್ಬೇಕು ನಾವು. ಯಾಕಂದ್ರೆ ಏನಂದ್ರೆ ಪ್ರತಿ ಜೋಳನು ಇಲ್ಲಿ ತಂದು ನಾವೇ ಖುದ್ದಾಗಿ ಬೀಸಿ ನಾವೇ ತಯಾರು ಮಾಡ್ಕೊಡೋದು ಸರ್. ಸೊ ಹಂಗಾಗಿ ಯಾಕಂದ್ರೆ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಅವ್ರೆಲ್ಲ ಮಿಕ್ಸ್ ಮಾಡ್ತಾರೆ ಅನ್ನೋ ಭಯದಲ್ಲಿ ಎಲ್ಲ ನಾವೇ ಮಾಡ್ತೀವಿ ಕಂಪ್ಲೀಟ್ ಆಗಿ. ಇಲ್ಲ, ಮೇನ್ ಜೋಳದ ರೊಟ್ಟಿನೇ ಸರ್. ಸಜ್ಜ ರೊಟ್ಟಿ ಏನ್ ಮಾಡ್ತೀವಿ, ಕಡಕ್ ರೊಟ್ಟಿ ಮಾಡ್ಕೊಡ್ತೀವಿ. ಅದನ್ನ ಬಿಸಿ ರೊಟ್ಟಿ ಕೊಡಲ್ಲ, ಬಟ್ ಕಡಕ್ ಬಂದು ಶೇಂಗಾ ಚಟ್ನಿ ಮತ್ತೆ ಇದು ಮೆಣಸಿನ್ಕಾಯಿ ಚಟ್ನಿ ಮಾಡ್ತೀವಿ. ನಮ್ದು ಸ್ಪೆಷಲ್ ಅದು. ಆಮೇಲೆ ಇನ್ನೊಂದು ಮೇನ್ ಸ್ಪೆಷಲ್ ಹೇಳೋದ್ ಮತ್ತೆ ನಿಮ್ಗೆ, ಮೇನ್ ಸ್ಪೆಷಲ್ ಬಂದು ನಮ್ಮ ಹತ್ರ ಒಳ್ಕಲ್ ಚಿತ್ರಾನ್ನ ಅಂತ ಸಿಗುತ್ತೆ. ಒರಳುಕಲ್ಲಲ್ಲಿ ರುಬ್ಬಿರೋ ಅಂತ ಮಸಾಲೆನ ಅದರಿಂದ ಚಿತ್ರಾನ್ನ ಮಾಡ್ತೀವಿ. ಅದ್ರಲ್ಲಿ ಎಕ್ಸಾಕ್ಟ್ಲಿ ಅದ್ರಲ್ಲಿ ರುಬ್ಬಿ ಅದನ್ನ ಈರುಳ್ಳಿ ಬೆಳೆ ಇಲ್ದರೆ ಮಾಡ್ಕೊಡ್ತೀವಿ. ಅದು ಸಪ್ರೇಟ್ ಆಗಿ ಬರುತ್ತೆ. ಅದು ಊಟಕ್ಕೆ ಬರಲ್ಲ, ಸಪ್ರೇಟ್. ಅದು ಬಂದು 60 ರೂಪಾಯಿ 70 ರೂಪಾಯಿ ಆಗುತ್ತೆ ಸರ್. ಅದು ಒಳ್ಕಲ್ ಚಿತ್ರಾನ್ನ ಬಂದು 70 ರೂಪಾಯಿ ಆಗುತ್ತೆ. ಅದ್ ಬೇಕಂದ್ರೆ ಬಜ್ಜಿನೂ ಕೊಡ್ತೀನಿ, ವಿತೌಟ್ ಬಜ್ಜಿನೂ ಸಿಗುತ್ತೆ. ಈ ಕಸ್ಟಮರ್ಗೆ ಹೆಂಗ್ ಬೇಕೋ, ಅವ್ರಿಗೆ ಒಂದೇ ಪೀಸ್ ಬಜ್ಜಿ ಬೇಕು ಒಂದೇ ಪೀಸ್ ಬಜ್ಜಿ ಕೊಡ್ತೀವಿ, ಇಲ್ಲ ಒಂದೇ ರೊಟ್ಟಿ ತಿನ್ನೋಕೆ ಒಂದೆರಡು. ಕಸ್ಟಮರ್ಗೆ ಏನಂದ್ರೆ ಬಂದವ್ರಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ತಿನ್ನಿಸ್ತೀವಿ ಸರ್. ಇದು ಅಡ್ರೆಸ್ ಬಂದು ಮೇನ್ ಆಗಿ ಲ್ಯಾಂಡ್ ಮಾರ್ಕ್ ಬಂದು ಮಾಲ್ ಆಫ್ ಏಷ್ಯಾ. ಮಾಲ್ ಆಫ್ ಏಷ್ಯಾ ಕಡೆಯಿಂದ ಟುವರ್ಡ್ಸ್ ಸಾಕಾನಗರ್ ಬಂದು ರೈಲ್ವೆ ಬ್ರಿಡ್ಜ್ ದಾಟಿದ ತಕ್ಷಣ 500 ಮೀಟರ್ಸ್ ಅಲ್ಲಿ ಸಿಗುತ್ತೆ. ಸೊ ಬೇಸಿಕಲಿ ಏರಿಯಾ ಹೆಸರು ಬಂದು ಕೆನರಾ ಬ್ಯಾಂಕ್ ಲೇಔಟ್ ಅಂತ, ಎಕ್ಸ್ಟೆನ್ಷನ್ ಆಫ್ ವಿದ್ಯಾರಣ್ಯಪುರ. ಈ ಕಡೆ ಕೊಡಿಗೇಳಿ ಇದರಿಂದ ಬಂದ್ರೆ ನಮ್ಮ ಕೊಡಿಗೇಳಿ, ವಿದ್ಯಾರಣ್ಯಪುರ, ಸಾಕಾನಗರ ಮಧ್ಯೆ ಬರುತ್ತೆ ಸರ್. ಸರ್ ಇದು ಸೈನಿಕ್ ಮೀಲು. ಇದು ಪಾರ್ಸಲ್ಗೆ ಬಾಕ್ಸ್ ಕೊಡ್ತೀವಿ. ಇದರಲ್ಲಿ 2 ರೊಟ್ಟಿ, 2 ತರ ಪಲ್ಯ, ಮೊಸರು, ಚಟ್ನಿ, ಸಲಾಡ್ ಹಾಕ್ತೀವಿ. ಇದು 80 ರೂಪೀಸ್ ಪ್ಲಸ್ ಚಾರ್ಜಸ್. ನೋಡೋದಲ್ಲ, ಕಾಮ್ ಡೌನ್ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಊಟ. ಸರೋಜಾ ಮೇಡಮ್ ಇದ್ದಾರೆ. ಇವರು ವೃತ್ತಿಯಲ್ಲಿ ಟೀಚರ್ ಆಗಿದ್ರು. ಟೀಚರ್ ಕೆಲಸ ಮುಗಿದು ಮೇಲೆ ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಅವರು ಅಳಿಯ ಮತ್ತು ಮಗಳ ಜೊತೆ ಸೇರಿಕೊಂಡು ಉತ್ತರ ಕರ್ನಾಟಕ ಶೈಲಿಯ ಎಲ್ಲ ಏನು ತೋರಿಸಿದ್ರು ಎಲ್ಲ ಊಟಗಳು ಸಿಗುತ್ತೆ. ಬಂದು ಟ್ರೈ ಮಾಡಿ. ಕೊಡಿಗೇಹಳ್ಳಿ ಕೆನರಾ ಬ್ಯಾಂಕ್ ಲೇಔಟಲ್ಲಿ ಬರುತ್ತೆ. ನಾನು ಪೂರ್ತಿ ಅಡ್ರೆಸ್ನ ನಿಮಗೆ ಮತ್ತು ಲೊಕೇಶನ್ನು, ಫೋನ್ ನಂಬರ್ ಕೂಡ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಊಟ ಮಾತ್ರ ಭಾಳ ಚೆನ್ನಾಗಿದೆ ಮೇಡಮ್. ಸರೋಜಾ ಮೇಡಮ್, ಭಾಳ ಚೆನ್ನಾಗಿದೆ ಊಟ ಮಾತ್ರ. ಉತ್ತರ ಕರ್ನಾಟಕ ಶೈಲಿಯ ಊಟ. ಯಾಕಂದರೆ ನೀವು ಅಲ್ಲಿಯೇ ಆದ್ದರಿಂದ ಉತ್ತರ ಕರ್ನಾಟಕ ಆದ್ದರಿಂದ ನೀವು ಭಾಳ ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ. ಭಾಳಷ್ಟು ನಾವು ಊಟ ಮಾಡಿದೆ, ನಿಜವಲ್ಲ ಭಾಳ ಚೆನ್ನಾಗಿತ್ತು. ಅದು ಮುಟಗಿ ಮತ್ತು ನಿಮ್ಮದು ಜುಣಕಾಯಿ ಇತ್ತಲ್ಲ, ಅದು ಮತ್ತು ಅದು ಚೆನ್ನಾಗಿತ್ತು. ಎಲ್ಲ ಒಂಥರ ಊಟದ ಏನಪ್ಪ, ರಾಜ, ರಾಣಿ, ಮಂತ್ರಿ, ಸೈನಿಕ ಎಲ್ಲ ಇಟ್ಟಿದ್ದೀರಾ. ಚೆನ್ನಾಗಿದೆ, ಭಾಳ ಚೆನ್ನಾಗಿತ್ತು. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಭಾಳಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಭಾಳಷ್ಟು ಜನ ಬಂದು ಊಟ ಮಾಡಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಸಿ.